ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಚಿತ್ರ ನೋಡಿ ಕತೆ ಓದು ಎಂಬ ಒಂದು ಅಂಶದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಮೊಟ್ಟ ಮೊದಲು ನಾವು ಏನು ನೋಡ್ತೀವಿ, ಚಿತ್ರ ನೋಡಿ ಕತೆ ಹೇಳೋದು ಹೆಂಗೆ ಅಂದರೆ, ಇಲ್ಲಿ ನೋಡ್ರಿ ಚಿತ್ರ ಕಾಣಿಸ್ತಾ ಇದೆ. ಯಾವ ಚಿತ್ರ ಕಾಣಿಸ್ತಾ ಇದೆ? ಇಲ್ಲಿ ಊರು ಚಿತ್ರ ಇದೆ, ಊರಿದೆ. ಇಲ್ಲಿ ಒಬ್ಬ ಬೇಡ ಇದ್ದಾನೆ, ಇಲ್ಲಿ ಗಿಳಿ ಮರಿಗಳಿದ್ದಾವೆ, ಇಲ್ಲಿ ಋಷಿ ಇದ್ದಾನೆ, ಇಲ್ಲಿ ಹಣ ಇದೆ. ಹೌದಾ? ನಾವು ಇಷ್ಟೆಲ್ಲ ಅಂಶಗಳು ನೋಡ್ತೀವಿ. ಆದರೆ ನಾವು ಈ ಒಂದು ವಾಕ್ಯವನ್ನು ನಾವು ಚಿತ್ರದೊಂದಿಗೆ ಹೋಲಿಕೆ ಮಾಡಿಕೊಂಡು ಕೇಸಿ ವಾಕ್ಯವನ್ನು ಪೂರ್ಣ ಮಾಡಬೇಕು. ಯಾವ ರೀತಿಯಾಗಿ ಪೂರ್ಣ ಮಾಡಬೇಕು ಎಂಬುದ್ರ ಬಗ್ಗೆ ನಾನು ಹೇಳ್ತೀನಿ ನೋಡ್ರಿ. ಒಂದು ಊರಿನಲ್ಲಿ, ಇಲ್ಲಿ ನೋಡ್ರಿ, ಊರಿನಲ್ಲಿ ನಲ್ಲಿ ಆದ ಊರು ಇಲ್ಲ ಇಲ್ಲಿ. ಹೌದಾ? ಇಲ್ಲಿ ನಮಗೆ ಚಿತ್ರ ಕಾಣಿಸ್ತಾ ಇದೆ, ಊರಿನ ಚಿತ್ರ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನಾವು ವಾಕ್ಯವನ್ನು ಸಂಪೂರ್ಣವಾಗಿ ಓದಬೇಕು. ಇಲ್ಲಿ ಅದೇ ಕೊಟ್ಟಿದ್ದಾನೆ, ಚಿತ್ರ ನೋಡಿ ನಾವು ವಾಕ್ಯವನ್ನು ಮಾಡ್ಕೊಳ್ಬೇಕು. ಹೆಂಗೆ ಅಂದರೆ, ಒಂದು ಊರಿನಲ್ಲಿ ಒಬ್ಬ ಬೇಡನಿದ್ದನು. ಅವನು ಒಂದು ದಿನ ಕಾಡಿಗೆ ಬೇಟೆ ಆಡಲು ಹೋದಾಗ ಗಿಳಿಯ ಮರಿಗಳು ಸಿಕ್ಕವು. ಇಲ್ಲಿ ಗಿಳಿಯ ಅಂತ ಅಕ್ಷರದಲ್ಲಿ ಬರ್ದಿಲ್ಲ, ನಾವೇನು ನೋಡ್ತೀವಿ, ಇಲ್ಲಿ ಚಿತ್ರ ನೋಡ್ತೀವಿ. ಗಿಳಿಯ ಮರಿಗಳು ಸಿಕ್ಕವು. ಅವುಗಳನ್ನು ಹಿಡಿದುಕೊಂಡು ಮನೆಗೆ ಬರುವಾಗ ದಾರಿಯಲ್ಲಿ ಋಷಿಯ ಆಶ್ರಮ ಸಿಕ್ಕಿತು. ಇಲ್ಲಿ ಋಷಿ ಕಾಣ್ತಾ ಇದ್ದಾನೆ, ಆದರೆ ಅಕ್ಷರದಲ್ಲಿ ಯಾವುದೇ ಅಕ್ಷರ ಬರ್ದಿಲ್ಲ, ಋಷಿ ಅಂತ ಬರ್ದಿಲ್ಲ. ನಾವು ಚಿತ್ರ ನೋಡ್ತಾ ಇದ್ದೀವಿ ಋಷಿದು. ಅದಕ್ಕೋಸ್ಕರ ನಾವು ವಾಕ್ಯವನ್ನು ಸರಿಯಾಗಿ ಮಾಡುವಾಗ ಏನು ಮಾಡಬೇಕು? ಮನೆಗೆ ಬರುವಾಗ ದಾರಿಯಲ್ಲಿ ಋಷಿಯ ಆಶ್ರಮ ಸಿಕ್ಕಿತು. ಋಷಿಯು ಗಿಳಿ ಮರಿಗಳನ್ನು ನೋಡಿ ಒಂದನ್ನು ಬೇಟೆಗಾರನಿಂದ 50 ರೂಪಾಯಿ ಹಣ ಕೊಟ್ಟು ಪಡೆದನು. ಇನ್ನೊಂದನ್ನು ಬೇಟೆಗಾರನು ಕಟುಕನಿಗೆ ಮಾರಿದನು. ಮುಂದೆ ಕೆಲ ದಿನಗಳ ನಂತರ ಬೇಡನಿಗೆ ತಾನು ಮಾರಿದ ಗಿಳಿಗಳನ್ನು ನೋಡಲು ಆಸೆ ಆಯಿತು. ಮೊದಲು ಋಷಿಯ ಆಶ್ರಮಕ್ಕೆ ಬಂದನು. ಬೇಟೆಗಾರನು ನೋಡಿದ ಗಿಳಿಯು ದಯಮಾಡಿ ಒಳಗೆ ಬನ್ನಿ, ಕುಳಿತುಕೊಳ್ಳಿ ಎಂದು ಉಪಚರಿಸಿತು. ಗಿಳಿಯ ಸಂಸ್ಕಾರ ಕಂಡು ಬೇಡನಿಗೆ ಬಹು ಸಂತೋಷವಾಯಿತು. ನಂತರ ಬೇಡನು ಕಟುಕನ ಮನೆಗೆ ಬಂದನು. ಅಲ್ಲಿಯ ಗಿಳಿಯು ಬೇಡನನ್ನು ಕಂಡು ಅವನನ್ನು ಹಿಡಿಯಿರಿ, ಒಡೆಯಿರಿ, ಕಡಿಯಿರಿ ಎಂದು ಕೂಗಿ ಹೇಳಿತು. ಈ ಮಾತುಗಳನ್ನು ಕೇಳಿದ ಬೇಡನಿಗೆ ಬಹಳ ದುಃಖವಾಯಿತು. ಈ ಗಿಳಿ ಮರಿಗಳು ಒಂದೇ ತಾಯಿಯ ಮರಿಗಳಾಗಿದ್ದರೂ ಏಕೆ ಭಿನ್ನ ಭಿನ್ನವಾಗಿ ವರ್ತಿಸಿದವು? ಇದಕ್ಕೆ ಕಾರಣ ಅವು ಬೆಳೆದಂಥ ವಾತಾವರಣ ಮತ್ತು ಪರಿಸರ. ಋಷಿಯ ಆಶ್ರಮದಲ್ಲಿ ಬೆಳೆದ ಗಿಳಿಯು ಒಳ್ಳೆಯ ಮಾತನ್ನು ಕಲಿಯಿತು, ಆದರೆ ಕಟುಕನ ಮನೆಯಲ್ಲಿ ಬೆಳೆದ ಗಿಳಿಯು ಅಲ್ಲಿಯ ಕಸುಬಿಗೆ ತಕ್ಕಂತೆ ಕೆಟ್ಟ ಮಾತುಗಳನ್ನು ಕಲಿಯಿತು. ನೋಡ್ರಿ ವಿದ್ಯಾರ್ಥಿಗಳೇ, ನಾವು ಚಿತ್ರವನ್ನು ನೋಡಿ ಓದುವಾಗ ಈ ರೀತಿಯಾಗಿ ಓದಬೇಕು. ಏನು ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ಅಂದರೆ, ಒಂದು ಊರಿನಲ್ಲಿ ಒಬ್ಬ ಬೇಡ ಇರ್ತಾನೆ. ಆ ಬೇಡ ಏನು ಮಾಡ್ತಾನೆ, ಒಂದು ದಿವಸ ಕಾಡಿಗೆ ಬೇಟೆ ಆಡಲು ಹೋಗಿರ್ತಾನೆ. ಬೇಟೆ ಆಡಲು ಹೋದಾಗ ಆ ಒಂದು ಬೇಡನಿಗೆ ಯಾವುದೇ ಪ್ರಾಣಿಗಳು ಸಿಗೋದಿಲ್ಲ. ಆವಾಗ 2 ಗಿಳಿ ಮರಿಗಳು ಸಿಗ್ತವೆ. ಆ ಗಿಣಿ ಮರಿಗಳನ್ನ ಏನು ಮಾಡ್ತಾನೆ, ತಗೊಂಡು ಕೇಸಿ ಅವುಗಳನ್ನು ಹಿಡಿದುಕೊಂಡು ಕೇಸಿ ದಾರಿಯಲ್ಲಿ ನಡ್ಕೊಂಡು ಮನೆಗೆ ಬರ್ತಿರ್ತಾನೆ. ಮನೆಗೆ ಬರುವಾಗ ದಾರಿಯಲ್ಲಿ ಏನಪ್ಪ ಅಂದರೆ, ಒಬ್ಬ ಋಷಿಯ ಮನೆ ಕಾಣ್ತದೆ, ಋಷಿಯ ಆಶ್ರಮ ಕಾಣ್ತದೆ. ಅವಾಗ ಏನು ಮಾಡ್ತಾನೆ, ಈ ಒಂದು ಬೇಡ ಆ ಋಷಿಯ ಒಂದು ಆಶ್ರಮಕ್ಕೆ ಹೋಗ್ತಾನೆ. ಅವಾಗ ಏನು ಮಾಡ್ತಾನೆ, ಅವರ ಆಶ್ರಮದಲ್ಲಿದ್ದಂಥ ಋಷಿ ಈ ಗಿಳಿ ಮರಿಗಳನ್ನು ನೋಡಿ ಕೇಸಿ ಬೇಟೆಗಾರನಿಗೆ ಏನು ಮಾಡ್ತಾನೆ, 50 ರೂಪಾಯಿ ದುಡ್ಡು ಕೊಟ್ಟು ಕೇಸಿ ಒಂದು ಗಿಳಿ ಮರಿಯನ್ನು ತೆಗೆದುಕೊಳ್ತಾನೆ. 2 ಗಿಳಿ ಮರಿಗಳಿರ್ತವೆ, ಒಂದನ್ನು ತೆಗೆದುಕೊಳ್ತಾನೆ. ಬೇಟೆಗಾರ ಏನು ಮಾಡ್ತಾನೆ, ಇನ್ನೊಂದು ಗಿಳಿಯನ್ನು ಏನು ಮಾಡ್ತಾನೆ, ಕಟುಕನಿಗೆ ಮಾರಿಬಿಡ್ತಾನೆ. ಕೆಲ ದಿನಗಳ ನಂತರ ಏನಂತಂದರೆ, ಬೇಟನಿಗೆ ನಾನು ಮಾರಿದಂಥ ಗಿಳಿಗಳನ್ನು ನೋಡುವ ಆಸೆ ಆಗ್ತದೆ. ಏನಾಗ್ತದೆ, ಆ ಒಂದು ಬೇಟೆಗಾರನಿಗೆ ತಾನು ಹಿಡಿದುಕೊಂಡು ಬಂದಿದ್ನಲ್ಲ ಕಾಡಿನಲ್ಲಿ ಮರಿಗಳನ್ನ ಮಾರಿದ್ನ, ಹೋದ ಗಿಳಿ ಮರಿಗಳನ್ನ ಒಬ್ಬರಿಗೆ ಋಷಿ ಕೊಟ್ಟಿದ್ದ, ಇನ್ನೊಂದು ಕಟುಕನಿಗೆ ಮಾರಿಬಿಟ್ಟಿದ್ದ.
ಕೆಲ ದಿನಗಳು ಏನಾಗ್ತದೆ, ಆ ಬೇಟೆಗಾರನಿಗೆ ಗಿಳಿಗಳನ್ನು ನೋಡುವ ಆಸೆ ಆಗ್ತದೆ. ಅದಕ್ಕೋಸ್ಕರ ಏನು ಮಾಡ್ತಾನೆ ಬೇಟೆಗಾರ, ಮೊದಲು ಋಷಿಯ ಆಶ್ರಮಕ್ಕೆ ಬರ್ತಾನೆ. ಋಷಿಯ ಆಶ್ರಮಕ್ಕೆ ಬಂದ ಕೇಸಿ ಅಲ್ಲಿ ಋಷಿಯ ಆಶ್ರಮಕ್ಕೆ ಹೋಗುವ ತಕ್ಷಣದಲ್ಲಿ ಆ ಋಷಿಯ ಆಶ್ರಮದಲ್ಲಿದ್ದಂಥ ಗಿಳಿ ದಯಮಾಡಿ ಒಳಗೆ ಬನ್ನಿ, ಕುಳಿತುಕೊಳ್ಳಿ ಅಂದ ಕೇಸಿ ಬಹಳ ಏನಪ್ಪ ಅಂದರೆ ಉಪಚರಿಸ್ತದೆ. ಅವಾಗ ಆ ಗಿಳಿಯ ಸಂಸ್ಕಾರ ಕಂಡಕೇಸಿ ಏನಾಗ್ತದೆ ಅಂದರೆ ಬೇಟೆಗಾರನಿಗೆ ಬಹಳಷ್ಟು ಸಂತೋಷವಾಗ್ತದ. ಮತ್ತೇನು ಮಾಡ್ತಾನೆ, ಆಶ್ರಯದಲ್ಲಿ ಬೆಳೆದಿರೋಂಥ ಗಿಳಿ ಈ ರೀತಿಯಾಗಿದೆ, ಇನ್ನು ಕಟಕನಲ್ಲಿ ಬೆಳೆದಂಥ ಗಿಳಿ ಯಾವ ರೀತಿಯಾಗಿದೆ ಅಂದಕೇಸಿ ಕಟಕನ ಮನೆಗೆ ಬರ್ತಾನೆ. ಅಲ್ಲಿಯ ಗಿಳಿ ಹೇಳ್ತದೆ ನೋಡ್ರಿ, ಬೇಟೆಗಾರನ ಅನ್ಕೇಸಿ ಕಂಡ ತಕ್ಷಣ ಹೇಳ್ತದೆ, ಅವನನ್ನು ಹಿಡೀರಿ, ಒಡೀರಿ, ಕಡೀರಿ ಎಂದಕೇಸಿ ಕೂಗಿ ಹೇಳಲು ಪ್ರಾರಂಭಿಸ್ತದ. ಈ ಮಾತನ್ನು ಕೇಳಿದಂಥ ಆ ಬೇಟೆಗಾರನಿಗೆ ಬಹಳಷ್ಟು ದುಃಖವಾಗ್ತದ. ಯಾಕೆ ದುಃಖವಾಗ್ತದಂದ್ರೆ, ಈ ಎರಡೂ ಗಿಳಿಗಳು ಒಂದೇ ತಾಯಿಯ ಮರಿಗಳಾಗವ, ಆದರೆ ಯಾಕೆ ಭಿನ್ನ ಭಿನ್ನವಾಗಿವೆ, ಬೇರೆ ಬೇರೆಯಾಗಿ ಮಾತಾಡ್ತಾ ಇದ್ದಾವೆ ಅಂತ ಯೋಚನೆ ಮಾಡಿದಾಗ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಆ ಒಂದು ಮರಿಗಳು ಬೆಳೆದಂಥ ವಾತಾವರಣ. ಯಾಕಂದರೆ ಋಷಿ ಆಶ್ರಮದಲ್ಲಿ ಬೆಳೆದಂಥ ಗಿಳಿ ಒಳ್ಳೆ ಮಾತುಗಳನ್ನು ಕಲಿಯಿತು. ಆದರೆ ಕಟಕನ ಮನೆಯಲ್ಲಿ ಬೆಳೆದಂಥ ಗಿಳಿ ಅಲ್ಲಿಯ ಕಸುಬಿಗೆ, ಕಟಕನ ಕೆಲಸ ಏನು, ಬೇಟೆಯನ್ನು ಕೊಯ್ಯೋದು, ಆಡನ್ನು ಕೊಯ್ಯೋದು, ಕುರಿಯನ್ನು ಕತ್ತರಿಸೋದು, ಮಾರಾಟ ಮಾಡೋದು. ಅದನ್ನು ನೋಡಿದಂಥ ಆ ಒಂದು ಕಟಕನ ಮನೆಯಲ್ಲಿರುವಂಥ ಗಿಳಿ ಅದು ಏನು ಮಾಡ್ತದೆ, ಆ ಕಸುಬಿಗೆ ತಕ್ಕಂತೆ ಕೆಟ್ಟ ಮಾತುಗಳನ್ನು ಕಲಿತದೆ. ಇದು ಏನಪ್ಪ ಅಂದರೆ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಚಿತ್ರ ನೋಡಿ ಕತೆ ಓದು ಈ ರೀತಿಯಾಗಿ ನಾವು ಓದಬೇಕು. ಇನ್ನೊಂದ್ಸಲ ಓದ್ತೀನಿ ನೋಡ್ರಿ. ಒಂದು ಊರಿನಲ್ಲಿ ಒಬ್ಬ ಬೇಡನಿದ್ದನು. ಅವನು ಒಂದು ದಿನ ಕಾಡಿಗೆ ಬೇಟೆಯಾಡಲು ಹೋದಾಗ ಗಿಳಿಯ ಮರಿಗಳು ಸಿಕ್ಕವು. ಅವುಗಳನ್ನು ಹಿಡಿದುಕೊಂಡು ಮನೆಗೆ ಬರುವಾಗ ದಾರಿಯಲ್ಲಿ ಋಷಿಯ ಆಶ್ರಮ ಸಿಕ್ಕಿತು. ಋಷಿಯು ಗಿಳಿಯ ಮರಿಗಳನ್ನು ನೋಡಿ ಒಂದನ್ನು ಬೇಟೆಗಾರನಿಂದ 50 ರೂಪಾಯಿ ಕೊಟ್ಟು ಪಡೆದನು, ಅಥವಾ ಹಣವನ್ನು ಕೊಟ್ಟು ಪಡೆದನು. ಇನ್ನೊಂದನ್ನು ಬೇಟೆಗಾರನು ಕಟುಕನಿಗೆ ಮಾರಿದನು. ಕೆಲ ದಿನಗಳ ನಂತರ ಬೇಟೆಗಾರನಿಗೆ ತಾನು ಮಾರಿದ ಗಿಣಿಗಳನ್ನು ನೋಡಲು ಆಸೆಯಾಯಿತು. ಮೊದಲು ಋಷಿಯ ಆಶ್ರಮಕ್ಕೆ ಬಂದನು. ಬೇಟೆಗಾರನನ್ನು ನೋಡಿದ ಗಿಳಿಯು ದಯಮಾಡಿ ಒಳಗೆ ಬನ್ನಿ, ಕುಳಿತುಕೊಳ್ಳಿ ಎಂದು ಉಪಚರಿಸಿತು. ಗಿಳಿಯ ಸಂಸ್ಕಾರ ಕಂಡು ಬೇಟೆಗಾರನಿಗೆ ಬಹಳಷ್ಟು ಸಂತೋಷವಾಯಿತು. ನಂತರ ಬೇಟೆಗಾರನು ಕಟುಕನ ಮನೆಗೆ ಬಂದನು. ಅಲ್ಲಿಯ ಗಿಳಿಯು ಬೇಡನನ್ನು ಕಂಡು ಅವನನ್ನು ಹಿಡಿಯಿರಿ, ಒಡೆಯಿರಿ, ಕಡಿಯಿರಿ ಎಂದು ಕೂಗಿ ಹೇಳಿತು. ಈ ಮಾತುಗಳನ್ನು ಕೇಳಿದ ಬೇಡನಿಗೆ ಬಹಳ ದುಃಖವಾಯಿತು. ಈ ಗಿಳಿಗಳು ಒಂದೇ ತಾಯಿಯ ಮರಿಗಳಾಗಿದ್ದರೂ ಏಕೆ ಭಿನ್ನವಾಗಿ ವರ್ತಿಸಿದವು? ಇದಕ್ಕೆ ಕಾರಣ ಅವು ಬೆಳೆದಂಥ ವಾತಾವರಣ ಮತ್ತು ಪರಿಸರ. ಋಷಿಯ ಆಶ್ರಯದಲ್ಲಿ ಬೆಳೆದ ಗಿಳಿಯು ಒಳ್ಳೆಯ ಮಾತುಗಳನ್ನು ಕಲಿಯಿತು. ಆದರೆ ಕಟುಕನ ಮನೆಯಲ್ಲಿ ಬೆಳೆದ ಗಿಳಿಯು ಅಲ್ಲಿಯ ಕಸುಬಿಗೆ ತಕ್ಕಂತೆ ಕೆಟ್ಟ ಮಾತುಗಳನ್ನು ಕಲಿಯಿತು. ವಿದ್ಯಾರ್ಥಿಗಳು, ಈ ರೀತಿಯಾಗಿ ನಾವು ಚಿತ್ರಗಳನ್ನು ನೋಡಿಕಿಸಿ ವಾಕ್ಯವನ್ನು ಸಂಪೂರ್ಣ ಮಾಡಬೇಕಾಗುತ್ತದೆ. ಮುಂದೆ ನಾವು ಮುಂದಿನ ಒಂದು ವಿಷಯದ ಬಗ್ಗೆ ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ತಮಗೆಲ್ಲರಿಗೂ ಧನ್ಯವಾದಗಳು.